ಅಯ್ಯೋ, ಇಲ್ಲಿ ಒಬ್ನು ಇರೋ ತರ ಕಾಣ್ತಿಲ್ವಲ್ಲೋ. ಛೆ, ನಾನೇನೋ ಮಾಡಿದೆ? ಲೈ ದುಡ್ಡು. ಅಯ್ಯಯ್ಯೋ, ಅಮ್ಮಯ್ಯ, ಪೆಟ್ಟಿಗೆ ಇದೆ. ಏಯ್, ದುಡ್ಡಿದೆ ಅಂತ ತೆಗೆದು ನೋಡು. ಬೇಗ ತೆಗಿಯೋ. ಸುಮ್ನೆ ಟೆನ್ಷನ್ ಆಗ್ಬಿಟ್ಟೆ ಕಣ. ನಾನ್ ಕೂಡ ಭಯ ಪಟ್ಬಿಟ್ಟಿದ್ದೆ ಅಪ್ಪ. ಸರಿ ಬಿಡ್ರಿ, ಇದೆಯಲ್ವಾ. ನಿಮ್ಮನ್ನೆಲ್ಲ ನಂಬ್ಕೊಂಡು. ಏಯ್, ಏನೋ ಮಾಡ್ತಿದ್ಯಾ? ಯಾರನ್ನ ಇದರ ಅಂತ ನೋಡಿದೆ. ಲೈ ಲೂಸಾ ನೀನು? ಕಾಡಲ್ಲೆಲ್ಲ ಹಿಂಗೆ ಕೂಗೋದು, ಅವಾಗ್ಲೇ ಯಾರನ್ನ ಇದರ ಅಂತ ಗೊತ್ತಾಗೋದು. ಓಹೋ, ನೀನ್ ಏಯ್, ಅಲ್ಲಿ ನೋಡು. ಏನಾಯ್ತು? ಅದು ಗಾಡಿಲಿ ಟೈರ್ ಪಂಚರ್ ಆಗಿದೆ. ಬೆಳಿಗ್ಗೆ ತುಂಬಾನೇ ಮಂಜಿತ್ತು, ಅದಕ್ಕೆ ದಾರಿ ಗೊತ್ತಾಗ್ದೆ. ಇದು ತುಂಬಾ ಕೇರ್ಫುಲ್ ಆಗಿ ಗಾಡಿ ಓಡಿಸೋ ಜಾಗ. ನೀವೆಲ್ಲಿ ಹೋಗ್ತಿದ್ದೀರಾ? ಸುಮ್ನೆ ಒಂದು ಟ್ರಿಪ್. ಪಂಚರ್ ಆಗಿರೋ ಟೈರ್ನ ಬದಲಾಯಿಸೋಣ ಅಂದ್ರೆ ಲಿವರ್ ಕಾಣಿಸ್ತಿಲ್ಲ. ಇಲ್ಲೆಲ್ಲಾದ್ರೂ ಸಿಗುತ್ತಾ? ಲಿವರ್ ಮನೇಲಿದೆಯಾ ಅಂತ ನೋಡ್ಬೇಕು. ಮನೆ ಇಲ್ಲಿಗೆ ಹತ್ರನಾ? ವಾಕಬಲ್ ಡಿಸ್ಟೆನ್ಸ್. ಓ, ಓಕೆ, ಐ ಆಮ್ ಸಕ್ರಿಯಾ ವಿಲಿಯಮ್ಸ್. ವಿಷ್ಣು. ಅಮರ್. ಅಮರ್. ಶಿವ. ನಾವು ಯಾರಾದ್ರೂ ನಿಮ್ ಜೊತೆ ಬಂದ್ರೆ? 3 ಜನನು ಬನ್ನಿ, ಸ್ನಾನ ಮಾಡಿ ರೆಸ್ಟ್ ತಗೊಳ್ಳಿ. ಆ ಗಾಯಕ್ಕೆಲ್ಲ ಔಷಧಿ ಹಾಕ್ತೀನಿ. ಹುಷಾರ್, ನೋಡ್ಕೊಂಡ್ ಬನ್ನಿ. ಬನ್ನಿ. ಇಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಇಲ್ಲ, ನಾನು ಒಬ್ನೇ ಇರೋದು. ನಿಧಾನ. ನೀವೇನ್ ಮಾಡ್ತೀರಾ? ಬಿಸ್ನೆಸ್. ಏನ್ ಬಿಸ್ನೆಸ್? ಪ್ರಾಫಿಟ್ ಇದ್ರೆ ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ತೀನಿ. ಕಮಾನ್, ಬನ್ನಿ. ನೀವಿಲ್ಲಿ ಒಬ್ರೇ ಇರೋದಾ? ಎಸ್. ಈ ಮನೆ ನನ್ನ ಫ್ರೆಂಡು UK ನಲ್ಲಿದ್ದಾನೆ. ಅವನು ಅವಾಗವಾಗ ಇಲ್ಲಿಗೆ ಬಂದು ಹೋಗ್ತಾ ಇರ್ತಾನೆ. ಇದು ನಾನೇ ನೋಡ್ಕೊಳ್ತಾ ಇದ್ದೀನಿ. ಬನ್ನಿ. ಲೈ, ನಮ್ಮಲ್ಲಿ ಯಾರಾದ್ರೂ ಒಬ್ರು ಯಾವಾಗ್ಲೂ ಪೆಟ್ಟಿಗೆ ಹತ್ರನೇ ಇರಬೇಕು. ಬನ್ನಿ ಒಳಗೆ. ಕಮಾನ್, ಕೂತ್ಕೊಳ್ಳಿ. ಈಗ ಬರ್ತೀನಿ. ಗಾಡಿ ಹಳ್ಳದಲ್ಲಿ ಬಿದ್ದಿದ್ರೆ ಗೊತ್ತಾಗ್ತಿತ್ತು. ಅದೇ ಬೀಳ್ಲಿಲ್ಲ ಅಲ್ವಾ? ಮತ್ತೇನಕ್ಕೆ ಅದ್ರ ಬಗ್ಗೆ ಮಾತಾಡ್ತೀಯ? ಏಯ್, ಈ ಮನುಷ್ಯ ಎಲ್ಲೋ ಹೋದ್ರು? ನನ್ ಜೊತೆ ಬಾ, ಕುಳಿತುಕೋ. ಕೈ ತೋರಿಸು. ಇಲ್ಲ, ಏನೂ ಆಗಲ್ಲ.
ಆ, ಆ, ಆ. ಹಲೋ, ಆ? ಮನೇಲಿ ಹಾಲಿಲ್ಲ, ಬ್ಲ್ಯಾಕ್ ಟೀ ಆಗುತ್ತಾ? ಹಾ ಓಕೆನೆ. ಹ್ಮ್. ಹಾ ನಾ 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 ನಾ. ನಾ 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 ನಾ. ಹ್ಮ್ 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 ಹ್ಮ್. ಹ್ಮ್ 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 ಹ್ಮ್. ಸಾಕಲು. ಅಂಕಲ್, ಎಸ್. ಇಲ್ಲಿ ಚಳಿ ಸ್ವಲ್ಪ ಜಾಸ್ತಿ ಇದೆಯಲ್ಲ, ಹ್ಮ್. ಅದಕ್ಕೆ ಹ್ಮ್. ಒಂದ್ ಸ್ಮಾಲ್ ಸಿಕ್ಕಿದ್ರೆ. ಇತ್ತು, ಖಾಲಿ ಆಗೋಯ್ತು. ಅಯ್ಯಯ್ಯೋ, ಒಂದ್ ಕೆಲಸ ಮಾಡು, ಈಗ ಸದ್ಯಕ್ಕೆ ಇದನ್ನ ಕುಡೀರಿ. ಥ್ಯಾಂಕ್ ಯು. ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಟೀ. ಸಿಪಿಎಂಗೆ ಹೋದ ಕಮಿಟಿ ನಾಳೆ ಡೆಲ್ಲಿಯಲ್ಲೊಂದಿದೆ. ಅದಕ್ಕೆ ಯಾವುದೇ ತೊಂದರೆಯಾಗದಂತೆ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿನ ನೀಡಲಾಗಿದೆ. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಮುಂದುವರಿಯುತ್ತದೆ. ಎಸ್, ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಟೀ. ಎಸ್, ಬ್ಲ್ಯಾಕ್ ಟೀ. ಅಂಕಲ್, ಗಾಡಿ ಟೂಲ್ ಸಿಕ್ಕಿದ್ರೆ ನಾವು ಬೇಗ ಹೊರಟ್ಬಿಡ್ತೀವಿ. ಯಾಕೆ ಅರ್ಜೆಂಟಾ? ಹೌದು, ಸ್ವಲ್ಪ ಕೆಲಸ ಇತ್ತು. ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ಅದು ಗೋಡಲ್ ಇದೆಯಾ ಅಂತ. ಲೈ, ಹೊಸ ಸುದ್ದಿ. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಅಡಿಷನಲ್ ಬ್ಯಾಂಕ್ ದರೋಡೆಯಾಗಿದೆ. 10 ಕೋಟಿ ಕಳ್ಳತನವಾಗಿದೆ. ನಿನ್ನೆ ರಾತ್ರಿ ಈ ಘಟನೆ ನಡೆದಿದೆ. ಬ್ಯಾಂಕ್ ಮುಂದೆ ಇರುವ ಸೆಕ್ಯೂರಿಟಿನ ಹೊಡೆದು ಅವರಿಗೆ ಸ್ಲೀಪಿಂಗ್ ಡೋಸ್ ಅನ್ನು ಕೊಟ್ಟು ಈ ಘಟನೆಯನ್ನು ಮಾಡಿದ್ದಾರೆ. ಕಳ್ಳತನ ಮಾಡಿದವರು ಹಿಂದೆ ಬಾಗಿಲಿನಿಂದ ಓಡಿ ಹೋಗಿದ್ದಾರೆ. 3 ಅಥವಾ 4 ಜನ ಈ ಕೆಲಸ ಮಾಡಿದ್ದಾರೆ ಎಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರ ತಿಳಿದು ಬಂದಿದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನೋ ನೋ, ಆತುರ ಪಡಬೇಡಿ. ನನಗೆ ಶೂಟ್ ಮಾಡೋದ್ರಿಂದ ನಿಮ್ಗೆ ಯಾವ ಲಾಭನೂ ಸಿಗೋದಿಲ್ಲ. ಅದೇ ನಾನು ಜೀವಂತವಾಗಿದ್ರೆ ನಿಮ್ಗೆ ಉಪಯೋಗ ಆಗ್ತೀನಿ. ಶೂರ್. ಖಂಡಿತ. ಕೆಲಸ ಮಾಡೋರ್ ಕಷ್ಟ ಗೊತ್ತಿಲ್ಲದೆ ಬೆವರು ಬರದಲ್ಲಿ ಸುಲಭವಾಗಿ ಸಿಕ್ಕಿರೋ ಹಣ. ಇದು ಬ್ಯಾಂಕ್ಗೆ ಬಂದಿರೋ ಹೊಸ ಕರೆನ್ಸಿ. ಒಂದು ಸಾರಿನೂ ಇದನ್ನ ಉಪಯೋಗ ಮಾಡಿಲ್ಲ. ಅದರಿಂದ ಟ್ರಾನ್ಸಾಕ್ಷನ್ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಈ ಸೀರಿಯಲ್ ನಂಬರ್ ಇಟ್ಕೊಂಡು ಬ್ಯಾಂಕಲ್ಲಿ ಕಂಡಿಡಿದು ಬಿಡ್ತಾರೆ. ವೆರಿ ಡೇಂಜರಸ್. ಸ್ವಲ್ಪ ದಿನ ಈ ಹಣನ ಖರ್ಚು ಮಾಡಬೇಡಿ. ಹೇ, ಅದೆಲ್ಲ ಆಗಲ್ಲ. ನಮ್ಗೆ ಈ ದುಡ್ಡು ತುಂಬಾನೇ ಎಮರ್ಜೆನ್ಸಿ. ಕ್ಯಾಶ್ ಎಮರ್ಜೆನ್ಸಿ ಆಗಬೇಕು ಅಂದ್ರೆ ಅದಕ್ಕೊಂದು ದಾರಿ ಇದೆ. ಏನ್ ದಾರಿ? ಈ ನೋಟ್ಗಳನ್ನ ತಗೊಂಡು ಯಾರಾದ್ರೂ ಹಳೆ ನೋಟ್ಗಳನ್ನ ಕೊಡಬೇಕು. ಅದೊಂದೇ. ಈಗಿರೋ ಸಮಯಕ್ಕೆ ನೀವು 3 ಜನನು ಇಮಿಡಿಯೇಟ್ ಆಗಿ ಸ್ಟೇಟ್ನ ಬಿಟ್ಟು ಹೋಗ್ಬೇಕು. ಇದೆಲ್ಲದಕ್ಕೂ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಆದ್ರೆ ಬದಲಾಗಿ ನಾವೇನ್ ಮಾಡ್ಬೇಕು? ಪ್ರಾಫಿಟ್ ಸಿಗೋ ಬಿಸ್ನೆಸ್ನಲ್ಲೇ ನನಗೆ ತುಂಬಾ ಆಸಕ್ತಿ. ಈ ದುಡ್ಡನ್ನ 4 ಶೇರ್ ಮಾಡ್ಕೊಳ್ಳೋದಕ್ಕೆ ನೀವು ತಯಾರಾ? ಏನು? ಇಲ್ಲ, ಅದು ಈಗ ಆಗಲ್ಲ. ಏಯ್, ಇಷ್ಟು ಹಣದ ಜೊತೆ ನಿಮ್ಮನ್ನ ಸೇಫ್ ಮಾಡಿದ್ರೆ ನನಗೇನ್ ಲಾಭ? ಸರಿ, ಈ ದುಡ್ಡನ್ನ ನಾವು 4 ಭಾಗ ಮಾಡೋಣ. ಆಮೇಲೆ ನೋಟು ಬದಲಾಯಿಸಕ್ ಬರೋರ್ಗೆ ಕಮಿಷನ್ ಕೊಡಬೇಕು. ಕಮಿಷನ್? ಅದೆಷ್ಟು? ಅದು ನಾವು ಮಾತಾಡ್ಕೊಂಡು ಡಿಸೈಡ್ ಮಾಡೋಣ. ಅದಕ್ಕೂ ಮೊದಲು ಇದ್ರಲ್ಲಿ ಎಷ್ಟು ದುಡ್ಡಿದೆ ಅಂತ ಎಣಿಸ್ ನೋಡಬೇಕು. ಸರಿ, ಓಕೆ. ಅವ್ರು ತಗೊಂಬರೋ ದುಡ್ಡು ಒರಿಜಿನಲ್ ಇಲ್ವಾ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅದನ್ನೆಲ್ಲ ನಾವು ಚೆಕ್ ಮಾಡಿ ತಾನೇ ತಗೊಳ್ಳೋದು.
ಮೊದ್ಲು ಆ ಕಾರನ್ನ ರೆಡಿ ಮಾಡಿ ಇಲ್ಲಿಗೆ ತಗೊಂಡ್ ಬರ್ಬೇಕು. ಟೂಲ್ಸ್ ಸ್ಟೋರ್ ರೂಮ್ ಅಲ್ಲಿ ಇದೆಯಾ ಅಂತ ನೋಡ್ಕೊಂಡ್ ಬರ್ತೀನಿ.